ಔಟರ್ ರಿಂಗ್ ರೋಡ್ನಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಂತೆ ORRCA ಪತ್ರ ಬರೆದಿದೆ. ಸದ್ಯ ORR ರಸ್ತೆಯಲ್ಲಿ ಬ್ಲೂ ಲೈನ್ ಮೆಟ್ರೋ ಕಾಮಗಾರಿ ಪ್ರಗತಿಯಲ್ಲಿರುವಂಥದ್ದು. ಇದರ ನಡುವೆ ವೈಟ್ ಟ್ಯಾಪಿಂಗ್ ಕಾಮಗಾರಿಯನ್ನು ಆರಂಭಿಸಿದ್ರೆ ಸಂಚಾರ ದಟ್ಟಣೆ ಮತ್ತಷ್ಟು ಹೆಚ್ಚಾಗಲಿದೆ ಎಂದು ORRCA ಆತಂಕವನ್ನು ವ್ಯಕ್ತಪಡಿಸಿದೆ. ಇನ್ನು ಅಕ್ಟೋಬರ್ನಿಂದ ಔಟರ್ ರಿಂಗ್ ರೋಡ್ ರಸ್ತೆಗೆ ವೈಟ್ ಟ್ಯಾಪಿಂಗ್ ಮಾಡಲು GBA ಮುಂದಾಗಿರುವಂಥದ್ದು. ಈ ಹಿನ್ನೆಲೆ 4 ತಿಂಗಳ ಕಾಲ %50 ವರ್ಕ್ ಫ್ರಮ್ ಹೋಮ್ಗೆ GBA ಮನವಿ ಮಾಡಿತ್ತು. ಆದರೆ ಮೆಟ್ರೋ ಹಾಗೂ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ಏಕಕಾಲದಲ್ಲಿ ನಡೆಸುವುದು ಬೇಡ ಎಂದು ORRCA ಮನವಿಯನ್ನ ಮಾಡಿರುವಂಥದ್ದು. ORR ರಸ್ತೆಯ ಸುತ್ತಮುತ್ತ 13 ಲಕ್ಷಕ್ಕೂ ಅಧಿಕ ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ಆರಂಭವಾದರೆ ಉದ್ಯೋಗಿಗಳು ಹಾಗೂ ವಾಹನ ಸವಾರರಿಗೆ ಮತ್ತಷ್ಟು ಸಮಸ್ಯೆ ಆಗಲಿದೆ ಅಂತ ORRCA ಹೇಳಿರುವಂಥದ್ದು. ಇನ್ನು ಹೀಗಾಗಿ 2027ರ ಜೂನ್ ಬಳಿಕ ವೈಟ್ ಟ್ಯಾಪಿಂಗ್ ಕಾಮಗಾರಿ ಕೈಗೊಳ್ಳುವಂತೆ ORRCA ಮನವಿ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಔಟರ್ ರಿಂಗ್ ರೋಡ್ನಲ್ಲಿ ಮೆಟ್ರೋ ಕಾಮಗಾರಿ ಮುಗಿಯುವವರೆಗೂ ವೈಟ್ ಟ್ಯಾಪಿಂಗ್ಗೆ ಬ್ರೇಕ್ ಬೀಳುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.